ನೋಡಿ ಯಾವ ರೀತಿಯಾದಂಥ ಮಾನಸಿಕತೆ ಇರುತ್ತೆ ಅಂತ ಹೇಳಿ ದುಡ್ಡು ಮಾಡಬೇಕು ಅಂತಂದರೆ ಯಾವ ಮಟ್ಟಕ್ಕೂ ಕೂಡ ಇಳಿದು ಬಿಡ್ತಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ನಿದರ್ಶನ ಅಂತ ಕಾಣಿಸ್ತಾ ಇದೆ. ಮೈಸೂರಿನಿಂದ ಬರ್ತಾ ಇರುವಂಥ ಸುದ್ದಿ. ಸುಂದರಿಯನ್ನ ಮುಂದಿಟ್ಟುಕೊಂಡು ಪೊಲೀಸ್ ಪೇದೆ ಹನಿ ಟ್ರ್ಯಾಪ್ ಅನ್ನ ಮಾಡ್ತಾ ಇದ್ದಂತೆ. ಹನಿ ಟ್ರ್ಯಾಪ್ ಕೃತ್ಯದಲ್ಲಿ ಭಾಗಿಯಾಗಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಮೈಸೂರು ಪಿರಿಯಾಪಟ್ಟಣದ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸರ ಅತಿಥಿ ದಿನೇಶ್ ಕುಮಾರ್ ಅನ್ನೋರಿಗೆ ಹನಿ ಬಲೆ ಹೆಣೆದಿದ್ದ ಪೇದೆದು. ಕಂಪಾಲಾಪುರದಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡಿರುವಂಥ ದಿನೇಶು ಬಟ್ಟೆ ಅಂಗಡಿಗೆ ಹೋಗಿ ಪರಿಚಯವನ್ನ ಮಾಡಿಕೊಂಡಿರ್ತಾಳೆ ಇವತ್ತು. ಬಳಿಕ ಮನೆಗೆ ದಿನೇಶ್ ಕುಮಾರ್ನನ್ನ ಕರೆದಿರ್ತಾಳೆ ಇದೇ ಇವತ್ತು. ಆಗ ಮನೆಗೆ ಪೊಲೀಸ್ ಪೇದೆ ಉಳಿದವರು ಎಂಟ್ರಿ ಕೊಡ್ತಾರೆ. ಹಿಗ್ಗಾಮುಗ್ಗಾ ಥಳಿಸಿ ವಿಡಿಯೋ ಮಾಡಿ 10 ಲಕ್ಷಕ್ಕೆ ಡಿಮ್ಯಾಂಡನ್ನು ಇಡ್ತಾರೆ. ಅಂದರೆ ವೆಲ್ ಪ್ಲ್ಯಾನ್ಡ್ ಆಗಿ ಬಟ್ಟೆ ಅಂಗಡಿಯಲ್ಲಿರುವಂಥ ದಿನೇಶ್ನನ್ನು ಹನಿ ಟ್ರ್ಯಾಪ್ ಮಾಡಬೇಕು ಅಂತೇಳಿ ಯುವತಿಯನ್ನು ಕಳುಹಿಸಿಕೊಟ್ಟು ಆ ಯುವತಿಯ ಮೂಲಕವಾಗಿ ಅವನನ್ನು ರೂಮಿಗೆ ಕರೆಸಿ ಅವರಿಬ್ಬರು ಕೂಡ ಜೊತೆಯಾಗಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಎಂಟ್ರಿ ಕೊಟ್ಟು ಅವನಿಂದ ವಸೂಲಿಯನ್ನು ಮಾಡುವಂಥ ಕೆಲಸ, ದಂಧೆ ಇದು. ಇಡೀ ಕೇಸು ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಇಡೀ ಕೇಸಿನ ಸಾರಾಂಶ ಇಷ್ಟೇ. ಯುವತಿಯನ್ನು ಬಳಕೆ ಮಾಡಿಕೊಂಡು ಯಾರು ವ್ಯಾಪಾರಸ್ಥ ಇದ್ದ ಅಂಗಡಿ ಮಾಲೀಕ ಅವನನ್ನು ಬುಟ್ಟಿಗೆ ಬೀಳಿಸ್ಕೊಂಡು ಯುವತಿ ಮೂಲಕ ಮನೆಗೆ ಕರೆಸ್ಕೊಂಡು ಇಬ್ಬರು ಜೊತೆಗಿದ್ದಾಗ ಪೊಲೀಸರು ಎಂಟ್ರಿ ಕೊಟ್ಕೊಂಡು ಇಂಥದ್ದು ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಯಾಮಾರಿಸಿ ಅವನಿಗೆ ಬ್ಲ್ಯಾಕ್ ಮೇಲನ್ನು ಮಾಡಿ ಹನಿ ಟ್ರ್ಯಾಪಲ್ಲಿ ಬೀಳಿಸಿ ದುಡ್ಡು ವಸೂಲಿ ಮಾಡುವಂಥ ದಂಧೆಗೆ ಇಳಿದಂತಹ ಪೊಲೀಸ್ ಪೇದೆ. ಏನ್ರಿ ಕಡಿಮೆ ಆಗಿದೆ ನಿಮಗೆ? ಸಂಬಳ ಕೊಡುತ್ತೆ ಸರ್ಕಾರ, ಎಲ್ಲ ರೀತಿಯಲ್ಲೂ ವ್ಯವಸ್ಥೆಗಳಿದಾವೆ ನಿಮಗೆ. ಎಲ್ಲ ಬಿಟ್ಟು ಯಾಕೆ ನಿಂತಿದ್ದೀರಾ? ಯೂನಿಫಾರ್ಮ್ ಯಾಕೆ ಹಾಕ್ತೀರಾ? ಬಿಟ್ಟು ಪಿಂಪ್ ಕೆಲಸ ಮಾಡ್ಕೊಂಡು ಹೋಗಿ ಓಡಾಡಿಕೊಂಡು ಇಂಥವು ಯಾಕೆ ದಂಧೆ ಮಾಡ್ಕೊಂಡು ಓಡಾಡ್ತೀರಾ ಯೂನಿಫಾರ್ಮಲ್ಲಿ? ಆ ಯೂನಿಫಾರ್ಮಿಗೆ ಯಾಕೆ ಮರ್ಯಾದೆ ಕೊಡಲ್ಲ ನೀವೆಲ್ಲ? ನನಗೆ ಈ ಯೂನಿಫಾರ್ಮ್ ಬಗ್ಗೆ ಅಂತೂ ಅಪಾರವಾದಂಥ ಪ್ರೀತಿ, ನನಗೆ ಅಭಿಮಾನ. ಅದಕ್ಕೆ ಯಾರಾದರೂ ಈ ಥರ ಕಪ್ಪು ಚುಕ್ಕಿ ತಂದರೆ ಮಾತ್ರ ಕೋಪ ಬಂದುಬಿಡುತ್ತೆ, ನೆತ್ತಿಗೆ ಇರುತ್ತೆ. ಇಂಥವ್ರನ್ನೆಲ್ಲ ಇನ್ನೂ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿದ್ದೀರಲ್ಲ. ಇದೆಲ್ಲ ಮೇಲ್ನೋಟಕ್ಕೆ ಬರ್ತಾ ಇರೋದು, ಗೊತ್ತಿಲ್ಲದೆ ಇರುವಂಥವ್ರು ಇನ್ನೂ ತುಂಬ ಜನ ಇದ್ದಾರೆ. ಅವು ಆಚೆ ಬರದೇ ಇರೋದಕ್ಕೆ ಸುಮ್ಮನೆ ಇರೋದು. ಇವು ಆಚೆ ಬರ್ತಾ ಇದ್ರೂ ಕೂಡ ಇವ್ರ ಬಗ್ಗೆ ಇನ್ನೂ ಕೂಡ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ. ಯಾಕೆ ಹಿಡ್ಕೋಬೇಕಿಂತವ್ರನ್ನೆಲ್ಲ ತೆಗೆದು ಬಿಸಾಕ್ತಾ ಇರ್ರಿ. ಇನ್ನು ಕೆಲಸ ಮಾಡೋಕ್ಕೆ ತುಂಬ ಜನ ಇದ್ದಾರೆ. ಇಂಜಿನಿಯರ್ಸ್ಗಳಿದ್ದಾರೆ, ಪಾಪ ಕೆಲಸ ಕಾನ್ಸ್ಟೇಬಲ್ ಆಗಬೇಕು ಅಂತ ಬಯಸ್ತಾರೆ. ಡಾಕ್ಟರ್ಸ್ಗಳಿದ್ದಾರೆ, ಕಾನ್ಸ್ಟೇಬಲ್ ಆಗಬೇಕು, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂತ ಬಯಸ್ತಾರೆ. ಬೇರೆ ಎಲ್ಲೂ ಕೆಲಸ ಆಗ್ತಿಲ್ಲ ಅವರಿಗೆ. ಓದಿದವ್ರು ಇದ್ದಾರೆ, ಚೆನ್ನಾಗಿರೋರು, ಕರ್ಕೊಳ್ಳಿ ಅವ್ರನ್ನ, ಕಿತ್ತು ಬಿಸಾಕಿ ಅಂಥವ್ರನ್ನ. ಇಂಥ ದಂಧೆ ಮಾಡೋದಾದರೆ ಅವನ್ನಲ್ಲೇ ಮಾಡ್ಕೊಂಡಿರೋಕ್ಕೆ ಹೇಳಿ ಅವನಿಗೆ, ಒದ್ದು ಒಳಗಡೆಗೆ ಹಾಕಿ. ಬೇರೆದವ್ರಿಗೆ ಹೆಂಗೆ ಪೊಲೀಸರು ಒದಿತಿರೋ ಹಾಗೆ ಒದಿರಿ ಇವನಿಗೂ ಕೂಡ. ಮನ ಮರ್ಯಾದೆ ಇಲ್ಲ, ಯೂನಿಫಾರ್ಮ್ ಹಾಕ್ಕೊಂಬಿಟ್ಟು ಏನು ಮಾಡಬೇಕು ಅಂಥೇಳಿ. ಒಳ್ಳೆ ಕೆಲಸ ಮಾಡೋಕ್ಕೆ ನಿನಗೆ ಕೊಟ್ಟಿರೋದು ಯೂನಿಫಾರ್ಮ್. ಅದು ಜನರಿಗೆ ನ್ಯಾಯ ಕೊಡಿಸೋದ್ರೆ, ಅನ್ಯಾಯ ಮಾಡೋಕ್ಕಲ್ಲ. ದುಡ್ಡು ಮಾಡೋ ಹಂತಕ್ಕೆ ಯಾವ ಮಟ್ಟಕ್ಕೆ ಇಳಿತಾ ಇದ್ದೀರಾ ನೋಡ್ಕೊಳ್ಳಿ ನೀವೆಲ್ಲ. ನನ್ನ ಸಹೋದ್ಯೋಗಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ನಿಜಕ್ಕೂ ಶೇಮ್ ಅನಿಸುತ್ತೆ ಇಂಥವ್ರನ್ನೆಲ್ಲ ಇನ್ನೂ ಯೂನಿಫಾರ್ಮ್ ಹಾಕಿ ಇನ್ನೂ ಆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂತ ಹೇಳಿ. ಕೆಲವರು ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ, ಕೆಲವರು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬೇರೆದವ್ರನ್ನ ಹೆಂಗೆ ಒದ್ದು ಒಳಗಡೆ ಹಾಕ್ತಾರೆ ಹಾಗೆ ಇವನನ್ನು ಒದ್ದು ಒಳಗಡೆ ಹಾಕಿದ್ರೆ ಹಾಕಲಿಲ್ವಾ? ಅರುಣ್, ಈಗಾಗಲೇ ಪೊಲೀಸ್ ಪೇದೆ ಶಿವಣ್ಣನನ್ನು ಒದ್ದು ಒಳಗಡೆ ಹಾಕಿರುವಂಥದ್ದು ಒಂದು ರೀತಿಯಾಗಿ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ವಿಚಾರ. ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡ್ತಾ ಇರುವಂಥವ್ರನ್ನ ಬಂಧಿಸಬೇಕಾಗಿದ್ದಂತಹ ಪೊಲೀಸರು, ಈ ಹನಿ ಟ್ರ್ಯಾಪ್ನ ಸೂತ್ರಧಾರನೇ ಈ ಪೊಲೀಸ್ ಪೇದೆ ಶಿವಣ್ಣ. ಕಂಪ್ಲಾಪುರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಉದ್ಯಮಿಯ ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಶಿವಣ್ಣ ಮತ್ತು ಶಿವಣ್ಣನ ಜೊತೆಯಲ್ಲಿರುವಂಥವ್ರು ಮಾಡಿದ್ದಾರೆ. ಶಿವಣ್ಣನ ಜೊತೆಯಲ್ಲಿರುವಂಥವ್ರಿಗೆ ಭಾಳ ಕಾನ್ಫಿಡೆನ್ಸ್ ಏನು ಅಂತಂದರೆ ಶಿವಣ್ಣ ಪೊಲೀಸ್ ಪೇದೆ, ಹಾಗಾಗಿ ಅವರು ಕೂಡ ನಿರ್ಭೀತಿಯಿಂದ ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಆ ಯುವತಿಯು ಕೂಡ ಅದೇ ರೀತಿಯಾದಂತಹ ಧೈರ್ಯದಲ್ಲೇ, ಅಂದರೆ ಪೊಲೀಸರೇ ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಗೆ ಯಾವ ಭಯವೂ ಇಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲೇ ಈ ಒಂದು ದಂಧೆಯನ್ನು ಮಾಡಿರುವಂಥದ್ದು. ಉದ್ಯಮಿಯನ್ನು ಹನಿ ಟ್ರ್ಯಾಪ್ ಮಾಡಿ ಅವನನ್ನು ಥಳಿಸಿ ಅವನದರ ಒಂದು ವಿಡಿಯೋವನ್ನು ಕೂಡ ಮಾಡಿಕೊಂಡು 10 ಲಕ್ಷ ರೂಪಾಯಿ ಹಣವನ್ನು ಪಡಿತಾ ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿಯಂಥ ಅನುಮಾನ ಆ ಉದ್ಯಮಿಗೂ ಕೂಡ ಬಂದಿದೆ. ಈ ವಿಚಾರದಲ್ಲಿ ಉದ್ಯಮಿಗೂ ಕೂಡ ತಪ್ಪಿದೆ. ಯಾರೋ ಒಬ್ಬ ಹುಡುಗಿ ಕರೀತಾಳೆ ಅಂತ ಮನೆಗೆ ಕರೀತಾಳೆ ಅಂತಾಗೇ ಹೋಗುವಂಥದ್ದು, ಇದರಲ್ಲಿ ಉದ್ಯಮಿಯ ತಪ್ಪು ಕೂಡ ಇದೆ. ಕೆಲವೊಂದು ಸತಿ ವ್ಯಕ್ತಿಗಳ ವೀಕ್ನೆಸ್ಸು ಕೂಡ ಇಂಥ ದಂಧೆಕೋರರಿಗೆ ದೊಡ್ಡ ಮಟ್ಟದ ಆಹಾರ ಆಗಿಬಿಡುತ್ತೆ. ಆದರೆ ಈ ಪ್ರಕರಣದಲ್ಲಿ ಬಹಳ ಬೇಸರ ತರ್ತಾ ಇರುವಂಥ ವಿಚಾರ ಅಂದರೆ ಪೊಲೀಸರೇ ಈ ಪ್ರಕರಣದಲ್ಲಿನ ಸೂತ್ರಧಾರರು ಅನ್ನುವಂಥದ್ದು. ಪೊಲೀಸ್ ಪೇದೆ ಶಿವಣ್ಣನ ಒಂದು ಪ್ಲಾನಿಂಗ್ನ ಆಧಾರದ ಮೇಲೆ ಉಳಿದಂಥವರು ಈ ಒಂದು ಹನಿ ಟ್ರ್ಯಾಪ್ದಲ್ಲಿ ಭಾಗವಹಿಸಿದ್ದಾರೆ. ಸದ್ಯಕ್ಕೆ ಮೈಸೂರು ಪೊಲೀಸರು ಈಗಾಗಲೇ ಶಿವಣ್ಣನನ್ನು ಬಂಧಿಸಿದ್ದಾರೆ. ಜೊತೆಗೆ ಅವನ ಸಹಚರರು, ಜೊತೆಗೆ ಈ ಒಂದು ಹನಿ ಟ್ರ್ಯಾಪ್ನಲ್ಲಿ ಭಾಗಿಯಾಗಿದ್ದಂಥ ಯುವತಿ ಎಲ್ಲರನ್ನೂ ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ. ಇದರ ಜೊತೆಗೆ ಬೇರೆ ಯಾವುದಾದ್ರು ಪ್ರಕರಣಗಳಲ್ಲಿ ಇವರು ಭಾಗವಹಿಸಿದ್ದಾರಾ, ಬೇರೆ ಯಾವುದಾದ್ರೂ ಇದೇ ರೀತಿಯಾದ ಹನಿ ಟ್ರ್ಯಾಪ್ಗಳನ್ನು ಮಾಡಿದ್ದಾರಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ತನಿಖೆ ಆರಂಭವಾಗಿದೆ. ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಅದು ಯಾವ ಬಿಸ್ನೆಸ್ ಮ್ಯಾನ್ ರೀ ಅವನು? ಒಂದು ಹುಡುಗಿ ಬಂದು ಕರೆದ ತಕ್ಷಣ ಓಡಾಡ್ಕೊಂಡು ಅವ್ರ ಮನೆಗೆ ಹೋಗುವಂಥವ್ನು, ಜೊಲ್ ಸೋರಿಸ್ಕೊಂಡು ಹೋಗುವಂಥವನು.
ನಿನಗೆ ಯಾವನ್ ಬಿಸ್ನೆಸ್ ನಿನ್ನ ಮನೇಲಿ ಯಾರೂ ಇಲ್ವಾ? ಕರೆದ್ಲಂತೆ ಅವನು ಹೋಗ್ಬಿಟ್ನಂತೆ. ಅನುಭವಿಸ್ಕೊ ಈಗ ಅವನು. ಆಮೇಲೆ ಈ ಯೂನಿಫಾರ್ಮ್ ಹಾಕ್ಕೊಂಬಿಟ್ಟು ಇಂಥ ಕೆಲಸ ಮಾಡುವಂಥವ್ರು ಇವ್ರಿಗೆ ಎಂಥ ಯೋಗ್ಯತೆ ಇದೆ ಅಂತ ಹೇಳಿ ಅವನಿನ್ನೂ ಪೊಲೀಸ್ ಪೇದೆ ಅಂತ ಕರಿಬೇಕಾ?